ಅಷ್ಟು ವಿನಯ ಇದ್ದಂಥವ್ರು. ನೀವು ಶಾಮನೂರು ಶಿವಶಂಕರಪ್ಪರು ಶಂಕರಪ್ಪನವರು ಇವತ್ತು ನೀವು ಏನಪ್ಪ ವೀರಶೈವ ಲಿಂಗಾಯತ ನಾವು ಅಂತ ಹೇಳ್ತಾ ಇದ್ರಿ. ಅಂಥ ಬಸವಣ್ಣನ ಫಾಲೋವರ್ಸ್ ನೀವು ಅದರಲ್ಲೂ ಗೊತ್ತಿಲ್ಲ. ಯಾಕಂದರೆ ವೀರಶೈವರು ಭಾಳಷ್ಟು ಜನ ಬಸವಣ್ಣನನ್ನು ಒಬ್ಬ ಸಮಾಜ ಸುಧಾರಕ ಅಷ್ಟೇ ಹೇಳ್ತಾ ಇರ್ತಾರೆ. ಹೀಗಾಗಿ ನಾವು ಹೇಳೋದು ಈ ಉದ್ದೇಶಗಳಲ್ಲಿ ನಾವು ಚರ್ಚೆ ಮಾಡೋ ಉದ್ದೇಶ ಒಂದೇ ಏನಪ್ಪ ಅಂತಂದ್ರೆ ಕೇವಲ ಇನ್ನೊಬ್ಬರು ಟೀಕೆ ಬರೋದಲ್ಲ, ಸಣ್ಣ ಸಣ್ಣ ಮಾತುಗಳನ್ನು ಬಳಸೋಕ್ಕಿಂತಲೂ ಎಲ್ಲರೂ ಗಂಭೀರವಾಗಿ ಕುಂತು ಹೌದಪ್ಪ ನಾವು 2 ಕೋಟಿ ಇದ್ದೀವಿ ಪ್ರೂವ್ ಮಾಡಿರಿ ಆದ್ರೆ ಗೌರ್ಮೆಂಟ್ ಕೇಳು ನೀವು ಇನ್ನೊಂದು ಸರ್ವೆ ಮಾಡಿ ಹೇಳ್ರಪ್ಪ ಅಂತೇಳಿ ಬೇಡ ಸರ್ವೆಗೆ ಬಂದದವರು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದ್ದಾವೆ ಹೊರಗೆ ತೆಗಿರೋದು. ಯಾವ ಏರಿಯಾದಲ್ಲೇ ಎಷ್ಟು ಜನ ಇದ್ದಾರೆ, ಇಲ್ಲಿ ಆಗಿಲ್ಲೇನು, ಎಲ್ಲಿ ಆಗಿಲ್ಲ ಸರ್ವೆ ತೆಗೆದು ನೋಡಿಸ್ರಿ. ಸಿಗ್ತದಲ್ರಿ ಕೈಯಾಗದ ಹಂಗೆ ಹುಣ್ಣಿಗೆ ಕನ್ನಡಿಯಾಗೆ ಅದು ನೋಡ್ಕೊಂಡು ಮತ್ತೆ ಸರ್ವೆ ಮಾಡಿಸ್ಬೇಕು ಸರ್, ಮತ್ತೊಮ್ಮೆ ಮಾಡಿಸ್ರಿ. ಇಷ್ಟು ಜನರದ್ದು ಆಗಿಲ್ಲ, ಎಷ್ಟು ಜನ ಆಗಿಲ್ಲ ಸೇರಿಸಲ್ದ್ರೊಳಗೆ ವೆರಿ ಸಿಂಪಲ್. ಅದನ್ನು ನಾವು ಕಗ್ಗಂಟು ಮಾಡಿದ್ರಾಗ ಏನಾಗ್ತದೆ ಮತ್ತು ಅದನ್ನು ಉದ್ರೇಕ ಕಾರ್ಯ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ಜಾತಿ ಧರ್ಮದ ಹೆಸರ ಮೇಲೆ ಸಾಕಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ, ಹಿಂಸೆಗಳಾಗ್ತಾ ಇದ್ದಾವೆ, ಜಗಳಗಳಾಗ್ತಾ ಇದ್ದಾವೆ. ಒಬ್ಬರೊಬ್ಬರು ನಮ್ಮ ಸ್ಥಿತಿ ನಾವು ಬಂದಿದ್ದೀವಿ. ಇವರೆಲ್ಲರ ಈ ಒಂದು ಬ್ಯಾಡ್ ಗವರ್ನೆನ್ಸಿಂದಾಗ ಬಡತನ ಹೆಚ್ಚಾಗ್ಲಿಕ್ಕತ್ತದ. ನಮ್ಮಲ್ಲಿ ಶಿಕ್ಷಣ ಸಿಗ್ತಾಯಿಲ್ಲ ಎಲ್ಲ ಮಕ್ಕಳಿಗೆ. ಇವತ್ತಿಷ್ಟೆಲ್ಲ ಹೇಳುತ್ತಿರುವಂಥ ಈ ಲಿಂಗಾಯತ ಪರ ಮಾಡುತ್ತಿರುವಂಥ ಈ ಮುಂದುವರೆದವರು ಏನದ ನಮ್ಮಲ್ಲಿ ಲಿಂಗಾಯತರು ಮತ್ತು ವೀರಶೈವರು ಜೊತೆಗೆ ಒಕ್ಕಲಿಗರಲ್ಲಿ ಎಷ್ಟು ಜನ ಅವರವರ ಸಮುದಾಯ ಜನರನ್ನು ಎತ್ತುವಲ್ಲಿ ಶಿಕ್ಷಣ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಷ್ಟೋ ಒಂದು 4 ಜನ ಉದಾಹರಣೆ ಕೊಡೋದಲ್ಲ, ಎಲ್ಲರಿಗೂ ಅವಕಾಶ ಸಿಗಬೇಕು, ಶಿಕ್ಷಣ ಸಿಗಬೇಕು. ಹೆಂಗೆ ದೆಹಲಿಯಲ್ಲಿ ಪ್ರತಿಯೊಂದು ಜಾತಿ ಕುಲ ನೋಡಲಾರದ ಎಲ್ಲರಿಗೂ ಫ್ರೀ ಶಿಕ್ಷಣ ಹಂಗೆ ನೀವು ಯಾಕೆ ಫ್ರೀ ಶಿಕ್ಷಣ ಅಟ್ಲೀಸ್ಟ್ ನಿಮ್ಮ ಸಮುದಾಯದಲ್ಲಿ ಯಾಕೆ ಮಾಡಬಾರ್ದು? ಹೈಯರ್ ಎಜುಕೇಷನ್ ಬಗ್ಗೆ ಫ್ರೀಯಾಗಿ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ. ಇವತ್ತು ನಿಮ್ಮ ಸಂಸ್ಥೆಗಳಲ್ಲೂ ಸಹಿತ ದುಡ್ಡು ಕೊಡಲಾರದು ಯಾರೂ ಸೆಲೆಕ್ಷನ್ ಆಗೋದಿಲ್ಲ. MBBS ಎಷ್ಟು ಜನ ಆದರುಪ್ಪ ಲಿಂಗಾಯತರು ಈ ಲಿಂಗಾಯತ್ ಸೊಸೈಟಿಯಿಂದ KEL ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ ಅಂತ ಮಾಡಿದಲ್ಲಿ ಹೌದು ಕೊಡ್ತಾಯಿದ್ರಿ ಶಿಕ್ಷಣ, ಏನು ಸುಳ್ಳಲ್ಲ. ಆದರೆ ಬಡ ಮಕ್ಕಳಿಗೆ ಫ್ರೀಯಾಗಿ ಎಲ್ಲರಿಗೂ ಎಲ್ಲಿ ಕೊಟ್ಟಿದ್ದೀರಿ ನೀವು? ಎಷ್ಟು ಬಡ ಕುಟುಂಬಗಳು ಇಲ್ಲಿ ಇವತ್ತು ಲಿಂಗಾಯತ್ ವೀರಶೈವರು ಅಥವಾ ಒಕ್ಕಲಿಗರು ಬಡತನ ರೇಖೆ ಕೆಳಗೆ ಎಷ್ಟು ಜನ ಇಲ್ಲ, ಅವ್ರೆಲ್ಲ ಉದ್ಯೋಗ ಕೊಡೋಕೆ ಆಗಿದ್ರೆ ಸರ್ಕಾರದಿಂದ ಕೊಡಿಸೋರು ನೀವು ಪ್ರಯತ್ನ ಮಾಡ್ತಾಯಿದ್ರಿ, ಮಾಡಿರಿ. ಆದರೆ ಸರ್ವೆ ಮಾಡಲ್ಲ, ಅದನ್ನು ಇನ್ನು ಸರ್ವೆ ಬಂದದ ಈಗ ಅದರಲ್ಲಿ 60 ಮತ್ತು 65 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪದಂತ ನಿಮ್ಗೆ ಅನಿಸಿದಾರ ರೀ ಸರ್ವೆ ಮಾಡಿಸ್ರಿ, ಮಾಡಿರಿ. ಅವ್ರು ಮಾಡಿಸ್ರೆ ಮತ್ತು ಸರ್ಕಾರದ ಮಾಡಿದ್ರೆ ಇಂಥ ಮತ್ತು ಉತ್ತರ ಬರೋದು ಸಾಧ್ಯತೆಗಳಿದ್ದಾವೆ. ಸ್ವತಃ ನೀವು ಮಾಡ್ತಾನಲ್ಲಿದ್ದರೆ ಅದನ್ನು ಮಾಡಿರಿ, ಮೊದಲು ಮಾಡಿರಿ. ಅದೇ ಕಾಲಕ್ಕೆ ನಮ್ಮ ಸಮುದಾಯದ ಜನ ಎಷ್ಟು ಇದ್ದಿದ್ದಾರೆ, ಎಷ್ಟು ಮಂದಿ ಹೋಗಿ ಮುಟ್ಟದ, ನಮ್ಮಲ್ಲಿ ಬಡತನ ಹೋಗಿದ್ದಾನೆ, ನಮ್ಮಲ್ಲಿ ಎಲ್ಲರೂ ನೀರು ಸ್ವಚ್ಛ ನೀರು ಸಿಗ್ತದನ, ಎಲ್ಲ ನಮ್ಮಲ್ಲಿ ಮೆಡಿಸಿನ್ ಸಿಗ್ತದನ. ಇದನ್ನು ನೀವು ಇದು ಒಂದು ಸರ್ವೆ ಮಾಡಿರಿ. ಯಾಕಂತಂದ್ರೆ ಬರೀ ನಾವು ಇವತ್ತು ಬಾಯಿ ಮಾತು ಹೇಳೋದನ್ನ ಎಲ್ಲ ಭಾಳಷ್ಟು ಬಡವರು ಇದ್ದಾರಪ್ಪ ಇಲ್ಲೂ ಅಂತೇಳಿ. ಹೌದು ಖರೆ ಇದ್ದಾರೆ, ಅದು ಸರ್ವೆ ಮಾಡಬೇಕಲ್ಲ, ಅದನ್ನು ಎಷ್ಟು ಅನ್ನೋದು ಗೊತ್ತಾಗಬೇಕಲ್ಲ ನಮಗೆ. ಸರ್ವೆ ಆದಾಗ ಯಾರು ಎಷ್ಟು ಆದ್ರೂ ಗೊತ್ತಾಗ್ತದೆ. ಇವತ್ತು ಒಂದು ಸರ್ವೆ ಮಾಡಿದೆ ಸರ್ಕಾರ, ಮಾಡಿಸದ 150-60 ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕಾಗಿ 3 ಲಕ್ಷ ಜನ ಅಧಿಕಾರಿಗಳು, 1.5 ಲಕ್ಷ ಹೆಚ್ಚು ಕಡಿಮೆ 1 ಲಕ್ಷ ಮೇಲ್ಪಟ್ಟ ಶಿಕ್ಷಕರು ಕೂಡಿ ಇದನ್ನು ಸರ್ವೆ ಮಾಡಿದ್ದಾರೆ. ಇದರಲ್ಲಿ ಬೋಗಸ್ ಅಂತ ಅನಿಸಿದ್ರೆ ನೀವು ಅದನ್ನು ಪ್ರೂವ್ ಮಾಡಿರಿ. ಅದು ಹೊರಳಿ ಇವತ್ತು ಕಸದ ಬಿಟ್ಟಿಗೆ ಹಾಕಬೇಕು, ಅದಕ್ಕೆ ಹಾಕ್ಬೇಕು ಅನ್ನೋಂಥ ಮಾತಾಡಬಾರ್ದು ಅಂತ. ಯಾಕಂದ್ರೆ ನೀವು ಒಬ್ಬ ಪ್ರಜ್ಞಾವಂತರು ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷರಾಗಿದ್ದೀರಿ, ರಾಜ್ಯ ಮಟ್ಟದ್ದು ರಾಷ್ಟ್ರ ಮಟ್ಟದ್ದು. ಅಂಥವ್ರ ಬಾಯಿಂದ ಇಂಥ ಮಾತು ಬಂದುಕೊಳ್ಳ ಸಹಜವಾಗಿ ಇನ್ನುಳಿದ ಕಮ್ಯುನಿಟಿ ಅವರು ಅದನ್ನ ಮಾತಾಡಲಿದ್ರೆ ಇಲ್ಲಿ ಸಮಾಜದಲ್ಲಿ ಏನಾಗ್ತದೆ, ಅಶಾಂತಿ ನಿರ್ಮಾಣ ಆಗ್ತದೆ ಅಂತ. ಅಶಾಂತಿ ನಿರ್ಮಾಣ ಆಗಬಾರ್ದಾಗಿತ್ತಪ್ಪ ಅಂತಂದ್ರೆ ನಾವು ಸಮಾಧಾನದಲ್ಲಿ ಇವಾಗ ಬಗ್ಗೆ ಕುಂತು ಚರ್ಚೆ ಮಾಡಿ ಅದು ಸರ್ವೆ ಮಾಡುವಂಥದ್ದು ವೈಜ್ಞಾನಿಕವಾಗಿ ನಾವು ಮಾಡೋದು. ಎಲ್ಲರೂ ಭಾವನಾತ್ಮಕವಾಗಿ ಉತ್ತರ ಕೊಡೋದಲ್ಲ, ಎಲ್ಲರಿಗೂ ಭಾವನೆಗಳಿಗೆ ಉತ್ತರ ಕೊಡೋದಲ್ಲ. ಯಾಕಂದರೆ ಅವರು ನಮ್ಮ ದೇಶದ ಬಾಂಧವರನ್ನ, ನಮ್ಮ ಈ ಜಾತಿ ಏನು ಒಂದು ವ್ಯವಸ್ಥೆ ಐತಿ ಆ ವ್ಯವಸ್ಥೆಯಿಂದ ಕಷ್ಟವನ್ನು ಅನುಭವಿಸಿದಂಥವ್ರನ್ನ ನಾವು ಕಷ್ಟ ಅನುಭವಿಸಿದ್ವಿ, ಅವರು ಅನುಭವಿಸಿದ್ದಾರೆ. ಅದಕ್ಕಾಗಿ ಇದೊಂದು ಅದು ಕಾಂಪ್ಲಿಕೇಟೆಡ್ ಅಂತ ಅಲ್ಲೇ ಬಿಟ್ಟು ಬಿಡೋಣ. ಈಗ ನಾವು ಬೇಕಾಗಿದ್ದು ಸೈಂಟಿಫಿಕ್ಕಾಗಿ ಎಷ್ಟು ಜನ ನಾವು ಇದ್ದೀವಿ ವೀರಶೈವ ಲಿಂಗಾಯತರ ಜೊತೆಗೆ ಈ